ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಇಂದು ಆದಾಯ ಹೆಚ್ಚಳದಿಂದ ಸಂತೋಷ. ಪ್ರತಿಯೊಂದು ಹೆಜ್ಜೆಯಲ್ಲೂ ಎಚ್ಚರಿಕೆ ವಹಿಸಬೇಕು. ತಂದೆಯವರೊಂದಿಗೆ ಭವಿಷ್ಯದ ಯೋಚನೆಗಳ ಬಗ್ಗೆ ಚರ್ಚೆ ನಡೆಯುತ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಅವರ ಬಗ್ಗೆ ಕಾಳಜಿ ವಹಿಸಿ. ಮನೆ ಮಂದಿಯೊಂದಿಗೆ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸುತ್ತೀರಿ. ವೃಷಭ ರಾಶಿ, ಮಿಶ್ರ ಫಲಗಳನ್ನ ಪಡೆಯುತ್ತೀರಿ. ಉದ್ಯೋಗದಲ್ಲಿ ಬಡ್ತಿಯ ಸುದ್ದಿ ಕೇಳಿಬರಬಹುದು. ಹೊಸ ವಾಹನ ಖರೀದಿಯ ಯೋಜನೆ ಫಲಪ್ರದವಾಗುತ್ತದೆ. ಮನಸ್ಸಿನಲ್ಲಿ ಅಹಂಕಾರಕ್ಕೆ ಜಾಗ ಕೊಡಬೇಡಿ. ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಮಿಥುನ ರಾಶಿ, ಇಂದು ಕಲಾತ್ಮಕ ಕೌಶಲಗಳು ಹೊರಹೊಮ್ಮುತ್ತವೆ. ಕೆಲಸದ ಸ್ಥಳದಲ್ಲಿ ಶತ್ರುಗಳ ಸಂಚಿನ ಬಗ್ಗೆ ಎಚ್ಚರ ಇರಲಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಹಗುರವಾಗುತ್ತದೆ. ಕರ್ಕಾಟಕ ರಾಶಿ, ಆದಾಯ ಹೆಚ್ಚಿಸುವ ದಿನ. ಅನಿರೀಕ್ಷಿತವಾಗಿ ಮಹತ್ವದ ವ್ಯಕ್ತಿಗಳು ಭೇಟಿಯಾಗುತ್ತಾರೆ. ಕಳೆದು ಹೋಗಿದ್ದ ಪ್ರೀತಿಯ ವಸ್ತು ಇಂದು ಮತ್ತೆ ಸಿಗುವ ಸಾಧ್ಯತೆ ಇದೆ. ರುಚಿಕರವಾದ ಭೋಜನ ಮತ್ತು ಆಪ್ತರೊಂದಿಗೆ ಸಮಯ ಕಳೆಯುವ ದಿನ. ಸಿಂಹ ರಾಶಿ, ಪರಸ್ಪರ ಸಹಕಾರದ ಭಾವನೆ ಹೆಚ್ಚಾಗಿರುತ್ತದೆ. ರಾಜಕೀಯ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ. ನೆರೆಹೊರೆಯವರೊಂದಿಗೆ ವಾಗ್ವಿವಾದ ಬೇಡ, ಅದು ಕಾನೂನು ಸಮಸ್ಯೆ ಆಗಬಹುದು. ಪೋಷಕರ ಆರೋಗ್ಯದ ಕಡೆಗೆ ಗಮನ ಇರಲಿ. ಕನ್ಯಾ ರಾಶಿ, ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ಕೆಲಸದ ಒತ್ತಡ ಹೆಚ್ಚಾದಾಗ ತಂದೆಯವರ ಸಲಹೆ ಪಡೆಯಿರಿ. ವ್ಯಾಪಾರದಲ್ಲಿ ಮಾಡುವ ಬದಲಾವಣೆಗಳು ಭವಿಷ್ಯದಲ್ಲಿ ಲಾಭ ನೀಡುವ ಸಾಧ್ಯತೆಗಳಿವೆ. ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ತುಲಾ ರಾಶಿ, ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಒಳ್ಳೆ ಸುದ್ದಿ ಇದೆ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಾಮರ್ಥ್ಯವನ್ನ ನಿಮ್ಮ ಯಶಸ್ಸಿನತ್ತ ಕೊಂಡೊಯ್ಯುವಂತಹ ಸಾಮರ್ಥ್ಯ ಇದೆ. ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣ ಇರಲಿ, ಇಲ್ಲದಿದ್ದರೆ ಆರ್ಥಿಕ ಮುಗ್ಗಟ್ಟು ಎದುರಾಗಬಹುದು. ವೃಶ್ಚಿಕ ರಾಶಿ, ಸಮಸ್ಯೆಗಳಿಂದ ಮುಕ್ತಿ ಸಿಗುವ ದಿನ. ಒಡ ಹುಟ್ಟಿದವರೊಂದಿಗೆ ಇದ್ದ ಮನಸ್ತಾಪಗಳು ದೂರವಾಗುತ್ತವೆ. ಹೊಸ ಮನೆ ನಿರ್ಮಾಣದ ಕೆಲಸವನ್ನ ಪ್ರಾರಂಭ ಮಾಡಲು ಉತ್ತಮ ಕಾಲ. ಯಾವುದೇ ನಿರ್ಧಾರವನ್ನ ಜಾಣ್ಮೆಯಿಂದ ತೆಗೆದುಕೊಳ್ಳಿ. ಧನು ರಾಶಿ, ಅತ್ಯಂತ ಲಾಭದಾಯಕದ ದಿನ. ಕೆಲಸಗಳನ್ನ ತಾಳ್ಮೆಯಿಂದ ವ್ಯವಹರಿಸಿ. ಹೊಣೆಯನ್ನ ಹೆಚ್ಚು ಮಾಡಿಕೊಳ್ಳುವ ದಿನ. ವ್ಯಾಪಾರಕ್ಕಾಗಿ ಸಾಲ ಪಡೆಯಲು ಪ್ರಯತ್ನಿಸಿದ್ರೆ ಯಶಸ್ಸು ಸಿಗುತ್ತದೆ. ಹಣದ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಮಕರ ರಾಶಿ, ಇಂದು ಅನಿರೀಕ್ಷಿತವಾದ ಧನಲಾಭದ ಯೋಗ ಇದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯುತ್ತೀರಿ. ಆಸ್ತಿ ಖರೀದಿ ಮಾಡುವ ನಿಮ್ಮ ಆಸೆ ಈಡೇರಲಿದೆ. ಹಿರಿಯರೊಂದಿಗೆ ಸಮಯ ಕಳೆಯುವುದು ನಿಮಗೆ ಹೊಸ ಉತ್ಸಾಹ ನೀಡುತ್ತದೆ. ಕುಂಭರಾಶಿ, ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ವರ್ಷದ ಕೊನೆಯ ದಿನ ಮೋಜ್ ಮಸ್ತಿಯಲ್ಲಿ ಆರೋಗ್ಯವನ್ನ ಕಡೆಗಣಿಸಬೇಡಿ. ದಾಂಪತ್ಯದಲ್ಲಿ ಸಾಮರಸ್ಯ ಕಾಯ್ದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಹಾದಿ ಸುಗಮವಾಗಲಿದೆ. ಕೊನೆಯದಾಗಿ ಮೀನರಾಶಿ, ವ್ಯಾಪಾರದಲ್ಲಿ ಲಾಭ ಇದೆ. ನಿಮ್ಮ ಮಾತಿನಲ್ಲಿ ವಿನಯತೆ ಇರಲಿ, ಇಲ್ಲದಿದ್ದರೆ ಕುಟುಂಬದಲ್ಲಿ ಕಲಹ. ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ. ಪರಸ್ಪರ ಸಹಕಾರದಿಂದ ಪ್ರೇಮ ಸಂಬಂಧಗಳು ಗಟ್ಟಿಯಾಗುತ್ತವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.